ಇವತ್ತೇನಾಯ್ತೋ ಗೊತ್ತಿಲ್ಲ, ಇದು 3ನೇ ಸಲ ಪಂಚರ್ ಆಗ್ತಾ ಇರೋದು. ಬೆಳಗ್ಗೆ ಆಗಿತ್ತು, ಪಂಚರ್ ಹಾಕೊಂಡು ಒಂದು 10 ಕಿಲೋಮೀಟರ್ ಬಂದೆ, ಮತ್ತೆ ಇನ್ನೊಂದು ಸಲ ಪಂಚರ್ ಆಯಿತು, ಹಾಕೊಂಡು ಬಂದೆ, ಮತ್ತೆ ಇನ್ನೂ ಒಂದು ಸಲ ಪಂಚರ್ ಆಗಿದೆ. ಇನ್ನೊಂದು 20 ಕಿಲೋಮೀಟ್ರ್ ಇದೆ ಈ ಸೈಕಲ್ ಶೋರೂಮು. ಟೈರ್ ಫುಲ್ ಕಂಪ್ಲೀಟಾಗಿ ಮೈನಸ್ ಆಗಿದೆ, ಆ ಟೈರ್ ಚೇಂಜ್ ಮಾಡಿಸ್ಬೇಕು. ಸೊ ಚಿಕ್ಕ ಗಾಜು ಹಾಕ್ಕೊಂಡ್ರೂ ಪಂಚರ್ ಆಗ್ತಾಯಿದೆ. ಇನ್ನೊಂದು 20 ಕಿಲೋಮೀಟ್ರ್ ತುಂಬ ಸೇಫಾಗಿ ಹೋಗಿ ಅಲ್ಲಿ ಹೋಗಿ ಸೈಕಲ್ ರೆಡಿ ಮಾಡಿಸ್ಬೇಕು. ಟೈರ್ ಚೇಂಜ್ ಮಾಡಿಸ್ಬೇಕು, ಚೇಂಜ್ ಮಾಡಿಸ್ಬೇಕು ಅನಿಸುತ್ತೆ. ಸೊ ನೋಡೋಣ, ಇದಾಗಲೇ 3ನೇ ಸಲ ಇವತ್ತು ಪಂಚರ್ ಆಗ್ತಾ ಇರೋದು. ಬೆಳಗ್ಗೆ ಟೆನ್ಷನ್ ಆಗ್ತಾಯಿದೆ ಗುರು ನನಗೆ. ಇವತ್ತು ಏನಾಯಿತು ಈ ಸೈಕಲಿಗೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಇದು 4ನೇ ಸಲ ಪಂಚರ್ ಆಗಿದೆ. ಆ ಅಂಗಡಿ ಹತ್ರ ಪಂಚರ್ ಹಾಕ್ಕೊಂಡು ಮತ್ತೆ ಬಂದೆ, ಒಂದು 5 ಕಿಲೋಮೀಟರು ಮತ್ತೆ ಪಂಚರ್ ಆಗಿದೆ. भैया सिटी अंदर कितना किलोमीटर? सिटी हाँ 20 ಕಿಲೋಮೀಟ್ರ್ ಇದೆಯಂತೆ. 20 ಕಿಲೋಮೀಟ್ರ್ ಒಳಗಡೆ ಈ ಡೆಕಾಥ್ಲಾನ್ ಶೋರೂಮ್ ಇದೆ. ಸೊ ಚೇಂಜ್ ಮಾಡೋಣ ಬೇಡ ಗೊತ್ತಾಗ್ತಾ ಇಲ್ಲ. ಭಯ್ಯ ಪಂಚರ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ಟ್ಯೂಬೇ ಬರಸ್ಟಾಗಿ ಹೋಗಿದೆ. ತುಂಬ ದೊಡ್ಡ ಪಂಚರ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಈ ಸ್ಟಿಕ್ಕರಲ್ಲಿ ಹಾಕೋದಕ್ಕಾಗೋದಿಲ್ಲ ಅನಿಸುತ್ತೆ. ಸೊ ಟ್ಯೂಬ್ ಚೇಂಜ್ ಮಾಡಬೇಕು. ಟ್ಯೂಬ್ ನನ್ನ ಹತ್ರ ಇದೆ, ಟೈರು ಓಕೆ ಚೇಂಜ್ ಮಾಡ್ಕೊಂಡೆ ಹೊರಡೋಣ. ನೋಡಪ್ಪ, ಹೊಸ ಟ್ಯೂಬ್ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನೇ ಸೈಕಲ್ ಬಿಚ್ಚುತ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿಂದ 20 ಕಿಲೋಮೀಟ್ರ್ ಇದೆ ಈ ಸೈಕಲ್ ಶೋರೂಮು. ಸೊ ಹೊಸ ಟ್ಯೂಬ್ ಹಾಕ್ತಾಯಿದ್ದೀನಿ. ಎಮರ್ಜೆನ್ಸಿಗೆ ತಗೊಬಂದಿದ್ದೆ. ಸೊ ಅದು ಇವಾಗ ವರ್ಕ್ ಆಗ್ತಾಯಿದೆ. ಹಳೆ ಟ್ಯೂಬ್ ಇಲ್ಲಿದೆ. ಎಲ್ಲಿ ಪಂಚರ್ ಬಿಚ್ಕೊಂಡಿದೆ ಅಂತ ಗೊತ್ತಾಗ್ತಿಲ್ಲ. एक टाइम चेक करो भाई. ಸೊ ಹೊಸ ಟ್ಯೂಬ್ ಹಾಕ್ಬಿಡೋಣ ಅಂತ ಬೆಳಗ್ಗೆಯಿಂದ ಭಾಳ ಟಾರ್ಚರ್ ಕೊಡ್ತಾ ಇದೆ ಟ್ಯೂಬು. ಸೊ ಹೊಸ ಟ್ಯೂಬ್ ಹಾಕೋಣ. I don't really know what comes next. I'm just doing my best even though I'm so stressed out. Everything just feels like a test that I fail, so depressed when I can't seem to get out. But something deep inside. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, 5 ಕಿಲೋಮೀಟ್ರಿಂದ ಹಿಂಗೆ ತೊಳ್ಕೊಂಡು ಬರ್ತಾಯಿದ್ದೀನಿ. ತುಂಬ ರಿಸ್ಕ್ ತಗೊಂಡಿದ್ದೀನಿ ಇವತ್ತು. ಈ ಕೋಟೆನ ನಮ್ಮ ಕನ್ನಡಿಗರು ಯಾರೂ ಕೂಡ ತೋರಿಸಿಲ್ಲ, ನಾನೇ ಫಸ್ಟು ತೋರಿಸ್ತಾ ಇರೋದು. ಈ ಕೋಟೆನ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ತುಂಬ ರಿಸ್ಕ್ ತಗೊಂಡು 8 ಕಿಲೋಮೀಟ್ರ್ ಇದೆ ಅಂತೆ. ಇದೇ ಥರ ತುಂಬ ಘಾಟ್ ಸೆಕ್ಷನ್ ಇದೆ. ಮೇಲ್ಗಡೆ ಒಂದು ಕೋಟೆ ಇದೆ. ನಾನಿವಾಗ ಎಲ್ಲಿದ್ದೀನಿ ಅಂದರೆ ಮಧ್ಯಪ್ರದೇಶದಲ್ಲಿರೋ ಗ್ವಾಲಿಯರ್ ಅನ್ನೋ ಒಂದು ಡಿಸ್ಟಿಕಲ್ಲಿದ್ದೀನಿ. ಆ ಗ್ವಾಲಿಯರ್ ಡಿಸ್ಟಿಕ್ ಬಿಟ್ಟು ಒಂದು 6 ಕಿಲೋಮೀಟ್ರ್ ಮುಂದೆ ಬಂದರೆ ಇದೊಂದು ಕೋಟೆ ಇದೆ. ಈ ಕೋಟೆ ಮೇಲ್ಗಡೆ 2 ಪ್ಯಾಲೇಸ್ಗಳಿದಾವಂತೆ. ಇದರಲ್ಲಿ ಜೈನ ಧರ್ಮ, ಸಿಖ್ ಧರ್ಮ, ಹಿಂದೂ ಧರ್ಮ ಮತ್ತು ಇಸ್ಲಾಮಿಕ್ ಧರ್ಮ ಅವರೆಲ್ಲರೂ ಕೂಡ ಈ ಕೋಟೆನ ಆಳಿದ್ದಾರೆ. ಸೊ ಅದನ್ನೆಲ್ಲ ತೋರಿಸ್ಬೇಕಂತ ಇವಾಗ ಮೇಲ್ಗಡೆ ಹೊರಡ್ತಾ ಇದ್ದೀನಿ. ಸರಿ ಬನ್ನಿ ಮೇಲ್ಗಡೆ ಹೊರಡೋಣ. ಹಿಂದೆ ಕಡೆ ಇಷ್ಟು ಡೌನ್ ಇತ್ತು, ತಳ್ಕೊಂಡು ಬಂದೆ. भैया कितना किलोमीटर चढ़ा है? पहली बार आया हूं। वो बताइए कितना किलोमीटर चढ़ा है भाई? आगे कितना किलोमीटर चढ़ा है? 100 मीटर 100 मीटर यही है वहाँ पे। ಓಹ್ ಅಲ್ಲಿವರೆಗೆ ಇದೆಯಂತೆ. ಸೊ ತೊಳ್ಕೊಂಡು ಹೊರಡೋಣ.
ಇಲ್ಲಿ 5 ರಸ್ತೆ ಇದ್ದಾವೆ, ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಆಟೋದ್ರನ್ನ ಕೇಳೋಣ. ಭಯ್ಯ किला कौन सा रोड? किला किला सीधा आगे कितना किलोमीटर? 1 किलोमीटर पूरा लेवल है, चढ़ाई नहीं? हाँ ओके भैया ಧನ್ಯವಾದ. ಸೈಕಲ್ ಪಾರ್ಕಿಂಗ್ ಹತ್ರ ಬಂದೆ, ಸೈಕಲ್ ಪಾರ್ಕಿಂಗ್ ಮಾಡಿದೆ. ಕಾರು ಮತ್ತು ಬೈಕಿಗೆ ಇಲ್ಲಿ ಟಿಕೆಟ್ ಇದೆಯಂತೆ. ಸೈಕಲ್ಗೆ ಇಲ್ಲಿ ಟಿಕೆಟ್ ಇದೆ, ಬಟ್ ಬ್ರದರ್ ಅವರು ನನ್ನ ಫ್ರೀಯಾಗಿ ಕಳಿಸ್ತಿದ್ದಾರೆ. ಬ್ರದರ್ ಇವ್ರ ನಾಮ್ ಅನಿಲ್ ಲೋಧಿ ಅಂತೆ. ನನ್ನ ಸೈಕಲ್ ನೋಡಿ ಅವರು ತುಂಬ ದೂರದಿಂದ ಬಂದಿದೆಯಾ, ಫ್ರೀಯಾಗಿ ಹೋಗೋ ಅಂತ ಕಳಿಸಿದ್ದಾರೆ. ಸರಿ ಬನ್ನಿ ಇವಾಗ ಕೋಟೆ ಒಳಗಡೆ ಹೊರಡೋಣ. ತುಂಬ ಖುಷಿ ಆಯಿತು. ಬ್ರೋ ತುಮ್ ನೈ ನೈ ಅಕೆಲೆ 25 ರೂಪೀಸ್ ಇದೆಯಂತೆ ಟಿಕೆಟ್ ತಗೊಂಡು. ಇದು ತುಂಬ ದೊಡ್ಡ ಕೋಟೆ ಇದು. ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ದೇವಸ್ಥಾನ ಇದ್ದಾವೆ. ಆದಷ್ಟು ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಸರಿ ಇವಾಗ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಬನ್ನಿ. ಟಿಕೆಟ್ ತಗೊಂಡೆ. ಟಿಕೆಟು 25 ರೂಪೀಸು. ಒಳಗಡೆ ಬಂದ ತಕ್ಷಣ ಒಂದು ದೊಡ್ಡ ಪ್ಯಾಲೇಸ್ ಕಾಣ್ತಾ ಇದೆ ಮತ್ತು 2 ಪಿರಂಗಿಗಳಿದ್ದಾವೆ ನೋಡಿ. ಪಿರಂಗಿಗಳು 2 ಇದೆ. ಶಿವನ ದೇವಸ್ಥಾನ ಇದು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಅಲ್ಲಿ ಕಾಣ್ತಾ ಇದೆ ನೋಡಿ ಮೇಯ್ನ್ ನಾವು ಹೋಗ್ಬೇಕಾಗಿರೋದು. ಏನು ಸಕ್ಕತ್ತಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಎಲ್ಲದರಲ್ಲೂ ಖಾಲಿ ಇದೆ, ಯಾವುದ್ರಲ್ಲೂ ದೇವರ ವಿಗ್ರಹಗಳಿಲ್ಲ. ಪಿಲ್ಲರ್ಗಳಂತೂ ಮಸ್ತ್ ಇದ್ದಾವೆ, ಲೆಕ್ಕ ತಪ್ಪಿಸ್ತಿದ್ದಾವೆ. ಎಲ್ಲ ಪಿಲ್ಲರಲ್ಲೂ ಪಕ್ಷಿಗಳು ಗೂಡು ಕಟ್ಟಿದ್ದಾವೆ. ಇದೆಲ್ಲ ಓಪನ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ. ಇಲ್ಲೇನೋ ಇದೆ, ಬಾವಿನೋ ಏನೋ ಇದೆ. ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ಬಾವಿ ಇದೆ ಇದು. ನೋಡಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಈ ಬಾವಿಗೂ ಇಷ್ಟೊಂದು ಡಿಸೈನ್ ಮಾಡಿದ್ದಾರೆ ಕಲ್ಲಲ್ಲಿ. ಇವಾಗ ಒಳಗಡೆ ಹೋಗ್ತಾ ಇರೋದು ಯಹಾ ಮಹಲ್ ಅಂತ. 1508ರಲ್ಲಿ ಯಾರು ಮಾನ್ಸಿಂಗ್ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಮಾನ್ಸಿಂಗ್ 2 ಪ್ಯಾಲೇಸ್ಗಳನ್ನ ನಿರ್ಮಾಣ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಇದು ಯಹಾ ಮಹಲ್ ಅಂತ. ಸರಿ ಬನ್ನಿ ಒಳಗಡೆ ಹೋಗಿ ಯಹಾ ಮಹಲ್ ನೋಡೋಣ. ಯಹಾ ಮಹಲ್ ಹೇಗಿದೆ ನೋಡಿ, ಹಳೆ ಕಲ್ಲಿನ ಮನೆ ಇರೋ ಥರ ಇದೆ. ಇನ್ನು ಗೈಡ್ ಏನೋ ಹೇಳ್ತಿದ್ದಾರೆ ಹಿಂದಿನಲ್ಲಿ, ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದು ನೋಡ್ತಾ ಇರೋದು 1508ರಲ್ಲಿ ಮಾನ್ಸಿಂಗ್ ಕಟ್ಟಿರೋ ಯಹಾ ಮಹಲ್ ಇದು. ಇದು ಬಾಗಿಲಲ್ಲಿ ಒಂಥರ ಕಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು. ಈ ಕಿಟಕಿ ಅನ್ಫಿನಿಶಿಂಗ್ ಆಗಿದೆ, ಎಲ್ಲ ತುಂಬ ಚೆನ್ನಾಗಿದೆ.
ಈ ಗ್ವಾಲಿಯರ್ ಕೋಟೆಯನ್ನು 6ನೇ ಶತಮಾನದಲ್ಲಿ ಸೂರಜ್ ಸೇನ್ ಅನ್ನೋ ಒಬ್ಬ ರಾಜ ಇದನ್ನು ನಿರ್ಮಾಣ ಮಾಡ್ತಾನೆ. ಸೂರಜ್ ಸೇನ್ ಈ ಕೋಟೆ ನಿರ್ಮಾಣ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಈ ಜಾಗದಲ್ಲಿ ಒಂದು ಕೊಳ ಇರುತ್ತೆ. ಆ ಕೊಳದ ಹತ್ರ ಒಬ್ಬ ಗ್ವಾಲಿಪ ಎಂಬ ಒಬ್ಬ ಋಷಿ ಇರ್ತಾನೆ. ಸೂರಜ್ ಸೇನ್ಗೆ ಆಗ ತುಂಬ ಕುಷ್ಠರೋಗ ಇರುತ್ತೆ. ಆ ಪವಿತ್ರವಾದ ಕೊಳದಿಂದ ಆ ಸೂರಜ್ ಸೇನ್ಗೆ ಕುಡಿಯಲು ನೀರು ಕೊಟ್ಟಾಗ ಆ ಕುಷ್ಠರೋಗ ಎಲ್ಲ ಸೂರಜ್ ಸೇನಿಂದ ಎಲ್ಲ ಕ್ಲಿಯರ್ ಆಗುತ್ತೆ. ಆಗ ಆ ಭಕ್ತಿಗೆ ಮೆಚ್ಚಿಬಿಟ್ಟು ಇಲ್ಲೊಂದು ಕೋಟೆ ಕಟ್ತಾನೆ. ದಿನ ಕಳೆದಂತೆ ಮುಸ್ಲಿಂ ರಾಜ 1022ರಲ್ಲಿ ಗಜ್ನಿ 4 ದಿನ ಈ ಕೋಟೆ ಮೇಲೆ ಮುತ್ತಿಗೆ ಹಾಕ್ತಾನೆ. 1505ರಲ್ಲಿ ಸುಲ್ತಾನ್ ಸಿಕಂದರ್, ಆತನು ಕೂಡ ಒಬ್ಬ ಮುಸ್ಲಿಂ ರಾಜ, ಅವನು ಕೂಡ ಈ ಕೋಟೆ ಮೇಲೆ ಮುತ್ತಿಗೆ ಹಾಕ್ತಾನೆ. 1516ರಲ್ಲಿ ಇಬ್ರಾಹಿಂ ಲೋಧಿ, ಆತನು ಕೂಡ ಒಬ್ಬ ಮುಸ್ಲಿಂ ರಾಜ, ಅವನು ಕೂಡ ಈ ಕೋಟೆ ಮೇಲೆ ಮುತ್ತಿಗೆ ಹಾಕ್ತಾನೆ. ಕೊನೆಗೆ 1558ರಲ್ಲಿ ಅಕ್ಬರ್ ಈ ಒಂದು ಕೋಟೆನ ಕೈದಿಗಳ ಕಾರಾಗೃಹ ಮಾಡ್ಕೊಳ್ತಾನೆ. ಈ ಕೋಟೆನ ಈ ಗ್ವಾಲಿಯರ್ ಕೋಟೆಗೋಸ್ಕರ ಆ ಮುಸ್ಲಿಂ ಮನೆತನಗಳೇ ನನಗೆ ಬೇಕು, ಈ ಕೋಟೆ ನನಗೆ ಬೇಕು ಅಂತ ಅವರವರೇ ಯುದ್ಧ ಮಾಡ್ಕೊಳ್ತಾರೆ. ಅವರವರೇ ಅದೆಷ್ಟೋ ರಾಜರುಗಳು ಸತ್ತೋಗ್ತಾರೆ. ಕೊನೆಗೆ 1850ರಲ್ಲಿ ಈ ಗ್ವಾಲಿಯರ್ ಕೋಟೆ ಬ್ರಿಟಿಷರ ಕೈವಶವಾಗೋಗುತ್ತೆ. ಈ ಸೈಕಲ್ ಸರ್ವಿಸ್ ಮಾಡಿಸ್ಬೇಕು. ಹಿಂದೆ ಒಂದು ಅಪಾರ್ಟ್ಮೆಂಟ್ ಕಾಣ್ತಾ ಇದೆಯಲ್ಲ, ಅದರಲ್ಲಿ ಸೈಕಲ್ ಶೋರೂಮ್ ಇದೆ. ಇವಾಗ ಹೋಗಿ ಅದನ್ನು ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬಿಟ್ಟು ಝಾನ್ಸಿ ಕಡೆ ಹೊರಡಬೇಕು. ಹಿಂದೆ ಕಾಣ್ತಾ ಇದೆಯಲ್ಲ, ಅದೇ ಕೋಟೆಗೆ ಇವತ್ತು ಹೋಗಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು ಆ ಕೋಟೆ ಮಾತ್ರ. ಸರಿ ಬನ್ನಿ, ಇವಾಗ ಈ ಸೈಕಲ್ ಶೋರೂಮ್ ಹತ್ರ ಹೊರಡೋಣ. ಮಳೆ ಬೇರೆ ಬರೋ ಥರ ಆಗಿದೆ. ಇವತ್ತು ಇನ್ನೂ ಒಂದು 50 ಕಿಲೋಮೀಟ್ರ್ ಅಷ್ಟೇ ಆಗಿರೋದು, ಇನ್ನೂ ಒಂದು 50 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಸರಿ, ಆದಷ್ಟು ಬೇಗ ಹೊರಡೋಣ. ಇವಾಗ ಡೆಕಾಥ್ಲಾನಲ್ಲಿ ಸೈಕಲ್ದು ಯಾವುದೂ ಕೆಲಸ ಆಗಲಿಲ್ಲ. ಟೈರು ಕೂಡ ಇಲ್ಲಿ ಯಾವುದೂ ಸರ್ವಿಸ್ ಇಲ್ಲ ಸೈಕಲ್ದು. ಸೊ ಬರೀ ಶೋರೂಮ್ ಅಷ್ಟೇ ಇರೋದು. ನಾನು ಇದೆಲ್ಲ ಸರ್ವಿಸ್ ಎಲ್ಲ ಇರುತ್ತೆ ಅಂದ್ಕೊಂಡು ಬಂದೆ. ಸೈಕಲ್ ಸರ್ವಿಸ್ ಮಾಡಿಸೋದು ತುಂಬಾ ಇದೆ. ಸೊ ಇಲ್ಲಿಂದ ಇಂಡೋರೆ ಅಂತ ಒಂದು ಡಿಸ್ಟಿಕ್ ಇದೆ, ಅದು ಇಲ್ಲಿಂದ 700 ಕಿಲೋಮೀಟರ್ ಇದೆ. ಅಲ್ಲೇ ಹೋಗಿ ಸರ್ವಿಸ್ ಮಾಡಿಸ್ಬೇಕು. ಅಲ್ಲೇವರೆಗೂ ಇದೇ ಟೈರಲ್ಲಿ ಸ್ಪೀಡಾಗಿ ನೋಡ್ಕೊಂಡು ಹೊಡಿಬೇಕು. ತುಂಬ ಬೇಜಾರಾಯಿತು. ನಾನು ಬೆಳಗ್ಗೆ 7:30 8 ಗಂಟೆಗೆ ಬಂದೆ ಇಲ್ಲಿಗೆ ಸೈಕಲ್ ಸರ್ವಿಸ್ ಮಾಡಿಸೋಣ ಅಂತ.
ಆಗಲಿಲ್ಲ. ಓಕೆ, ಪರವಾಗಿಲ್ಲ. ಸರಿ, ಇವಾಗ ಇಲ್ಲಿಂದ ಝಾನ್ಸಿ ಕಡೆ ಹೊರಡಬೇಕು. ಝಾನ್ಸಿ ಮತ್ತು ಈ ಗ್ವಾಲಿಯರ್ ಮಧ್ಯೆ ಯಾವುದೋ ಇನ್ನೊಂದು ಪ್ಲೇಸ್ ಇದೆ, ಅದನ್ನ ನೋಡಿಕೊಂಡು ಆನಂತರ ಝಾನ್ಸಿಗೆ ಹೋಗೋಣ. ಇವಾಗ ಮಳೆ ಬರ್ತಾಯಿದೆ ಜಾಸ್ತಿ, ಸೊ ಸೈಕಲೆಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿಕೊಂಡು ನಾನ್ ಸ್ಟಾಪ್ ಹೋಗೋಣ. ಇವಾಗ ಗ್ವಾಲಿಯರ್ನಲ್ಲಿ ಮಳೆ ಬರ್ತಾ ಇದೆ, ಟ್ರಾವೆಲಿಂಗ್ ಮಾಡೋದಕ್ಕಾಗ್ತಾ ಇಲ್ಲ. ಸೈಕಲ್ ಪಾರ್ಕಿಂಗ್ ಮಾಡಿ ಸೈಡಿಗೆ ನಿಂತ್ಕೊಂಡಿದ್ದೀನಿ. ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಸೊ ಮಳೆ ಬಂದರೂ ಐ ಡೋಂಟ್ ಕೇರ್, ಹೊರಡ್ತಾ ಇರೋದು ಇವಾಗ. ಸರಿ, ಹೊರಡೋಣ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ.